ಜಾನಾತಿ ಮಾಂ ಅಜಮವ್ಯಯಂ. ಮೋಹಿ ಮನುಷ್ಯ ನಾ ಏನಿದ್ದೀನಿ ಅಜಯ ಅವ್ಯಯ ಸ್ವರೂಪನಾಗಿರ್ತಕ್ಕಂಥ ನನ್ನ ಸ್ವರೂಪ ತಿಳ್ಕೊಳ್ಳಂಗಿಲ್ಲ ಅಂದ್ಬಿಟ್ಟ. ನಾವಿಟ್ಟೆ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಪೀತಾಂಬರಧಾರಿ, ಕೊಳಲಧಾರಿ, ಮುಕುಟಧಾರಿ, ಮೋರ ಮುಕುಟಧಾರಿ ಇಟ್ಟೆ ತಿಳ್ಕೊಂಡಿದ್ದೇವೆ ನಾವು. ಇದು ಅಲ್ಲ, ಇದು ಪ್ರಕೃತಿ ಸ್ವರೂಪದ ಇದು ಅನ್ನಂಗಿಲ್ಲ ಪರಮಾತ್ಮ. ಇದು ಗುಹ್ಯದ, ಇದು ಅನ್ನಂಗಿಲ್ಲ ಆತ್ಮ ಸ್ವರೂಪದೊಳಗೆ. ಮೋಹಿತಂ ನಾಭಿಜಾನಾತಿ, ಮೋಹಿ ಮನುಷ್ಯ ನನಗೆ ಗುರ್ತು ಹಿಡಿಯಂಗಿಲ್ಲ ಅರ್ಜುನ, ಹಿಡಿಯಂಗಿಲ್ಲ. ಯಾರೋ ಒಬ್ಬರು ನನಗೆ ಕುನ ಹಿಡಿತಾರೆ, ಯಾರೋ ಒಬ್ಬರು. ಎಷ್ಟು ಚಂದ ಹೇಳ್ತಾರೆ ಅವರು. ಹೆಂಗದನ ಆತ್ಮ, ಯಾವುದು ಮಳೆ ಬಂದು ತೊಯ್ಯಂಗಿಲ್ಲ, ಬಿಸಿಲು ಬಂದ್ರೆ ಇದು ಆಗಂಗಿಲ್ಲ. ಅಂಥದ್ದು ಪರಮಾತ್ಮ. ಅಂಥ ಪರಮಾತ್ಮನ ಸ್ವರೂಪ ಜ್ಞಾನಿ ಅದಾನ. ಆ ಜ್ಞಾನಿನೇ ಆತ್ಮ, ಜ್ಞಾನಿನೇ ಆತ್ಮನೇ ಆ ಪರಮಾತ್ಮ. ಪರಮಾತ್ಮ ಒಬ್ಬನೇ ಅದಾನ. ಎಲ್ಲ ಕಡೆ ತುಂಬಿ ತುಳುಕುವಂಥ ಪರಮಾತ್ಮ ಒಬ್ಬನೇ ಅದಾನ. ಅವನೇ ನಾನು, ನೀನೇ ಅವ ಅಂತನೂ ಭೇದನೂ ಇಲ್ಲಲ್ಲಿ. ಎಲ್ಲ ಭೇದಗಳು ಎಲ್ಲದಾವ? ಪ್ರಕೃತಿ ಒಳಗದ. ಎಲ್ಲ ದೇವಾದಿ ದೇವತೆಗಳ ಹೆಸರು, ನಾಮ, ರೂಪ ಎಲ್ಲದಾವ? ಪ್ರಕೃತಿ ಒಳಗದಾವ. ಇವು ಯಾವ ಅವನಿಗೆ ಸಂಬಂಧ ಇಲ್ಲ. ಇವೆಲ್ಲ ಜೀವನ ಕಲ್ಪನಾ ಸಲುವಾಗಿ, ಜೀವನ ಉದ್ಧಾರಾರ್ಥವಾಗಿ ಇವೆಲ್ಲ ಕಲ್ಪನಾ ಮಾಡಿರ್ತಕ್ಕಂಥ ರೂಪದ ನಾಮರೂಪಗಳು. ಕೃಷ್ಣನ ರಾಮ ರೂಪ, ರಾಮನ ನಾಮ ರೂಪ, ಇವೆಲ್ಲ ನಾವು ಕಲ್ಪನಾ ಮಾಡಿರ್ತಕ್ಕಂಥದ್ದು, ಪ್ರಕೃತಿಯೊಳಗೆ ಬಂದಿರತಕ್ಕಂಥ ಕಲ್ಪನೆಗಳು. ಇದು ಅವನ ಸ್ವರೂಪ ಅಲ್ಲ. ಶಿಷ್ಯಾಣ ಬೋಧ ಸಿದ್ಧಾರ್ಥಂ. ಇದು ಶಿಷ್ಯನಿಗೆ ಜ್ಞಾನ ಆಗಲಿ, ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಇವೆಲ್ಲ ಜ್ಞಾನಿಗಳು ಕಲ್ಪನೆ ಮಾಡ್ಯಾರೆ ಹೊರತ ಯಾವ ಪರಮಾತ್ಮನೊಳಗೆ ಸಂಬಂಧಗಳಿಲ್ಲ. ಪರಮಾತ್ಮ ಕೇವಲ ಸಚ್ಚಿದಾನಂದನ. ನಿನ್ನ ಮನೋವೃತ್ತಿಗೂ ಸಂಬಂಧ ಇಲ್ಲಪ್ಪ. ಬ್ರಹ್ಮಾಕಾರ ಕಾರಿಕ ವೃತ್ತಿಗೂ ಸಂಬಂಧ ಇಲ್ಲ. ಜ್ಞಾನದಿಂದಲೇ ಮುಕ್ತಿ, ಜ್ಞಾನ ಮುಕ್ತ ಅಲ್ಲ. ನಿಮ್ಗೆ ತಿಳಿತದೋ ಇಲ್ಲೋ? ಜ್ಞಾನದಿಂದಲೇ ಅಂದ ಬಳಿಕ ಅದು ಸಾಧನ ಆಯಿತು, ಮುಕ್ತಿ ಬೇರೆ ಅಲ್ಲ. ಅಂತಃಕರಣ ವೃತ್ತಿಗೂ ಸಂಬಂಧ ಇಲ್ಲ. ವೃತ್ತಿನೂ ಪ್ರಕೃತಿ ಕಾರ್ಯದ ವೃತ್ತಿಗೆ ದಾಟಿರ್ತಕ್ಕಂಥದ್ದು ಸಚ್ಚಿದಾನಂದ ಘನ ಪರಮಾತ್ಮದಾನ. ಅಂಥ ಪರಮಾತ್ಮನೇ ಅವ ಜ್ಞಾನಿ ಅದಾನ. ಆ ಜ್ಞಾನಿನೇ ಪರಮಾತ್ಮದಾನ. ಇವರೊಳಗೆ ಯಾವ ಭೇದನೂ ಇಲ್ಲ. ಅವನೇ ನಾನು. ಇಂಥ ಪುಣ್ಯಾತ್ಮರದಾರ ಇವ್ರು. 4 ಮಂದಿ ಪುಣ್ಯಾತ್ಮರದಾರ. 4 ಮಂದಿ ಪುಣ್ಯಾತ್ಮರದಾರ. ಯಾರ್ಯಾರು ಹೇಳಿದ್ರು ಆಗಲ್ಲ? ಎಲ್ಲ ಪೂಜ್ಯರು. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನಿ ಚಕ್ರದರ್ಶನ. ಇವ್ರು 4 ಮಂದಿ ಪುಣ್ಯಾತ್ಮರದಾರ. ಇವ್ರು 4 ಮಂದಿ ನನ್ನ ಭಕ್ತರಿದಾರ. ಆದರೆ ಜ್ಞಾನಿತ್ವ ಆತ್ಮ ಇವ ಮೇ ಮತಂ. ಜ್ಞಾನಿ ನನ್ನ ಆತ್ಮದ. ಅದಕ್ಕೆ ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ನ ಛೇದ ಆತ್ಮ ಆಪೋ. ಗೀತಾದೊಳಗೆ ಭಗವಂತ ಭಾಳ ಪ್ರಕಾರ ಹೇಳ್ಯಾನ. ಅದಕ್ಕೆ ಮಳೆ ತೋಯ್ಸಂಗಿಲ್ಲ, ಗಾಳಿ ಅದಕ್ಕೇನು ಹಾಸ್ಕೊಂಡು ಹೋಗಂಗಿಲ್ಲ. ಅದು ಏನಾಗ್ಲಾರ್ದಂಥ ತತ್ವ ಆತ್ಮ ತತ್ವದ. ಅದೇ ಆತ್ಮ, ಅದೇ ಪರಮಾತ್ಮ. ಎಲ್ಲ ದೇವಾದಿ ದೇವತೆಗಳೆಲ್ಲ ಅದೇ ಅದ.